ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಇವತ್ತು ನಾನು ತಂದಿರೋ ರೆಸಿಪಿ ಪೌಡರ್ ಬ್ರೆಡ್ ಕೇಕ್. ಇದಕ್ಕೆ ಯಾವುದೇ ತರಹದ ಸೋಡಾ, ಬೇಕಿಂಗ್ ಪೌಡರ್ ಹಾಗೂ ಹಾಲು, ಮೊಸರು ಬಳಸದೇನೆ ಮಾಡುವಂತಹ ಕೇಕ್ ಇದು. ಇದನ್ನು ಬೇಕರಿಯಲ್ಲಿ ರವಾ ಕೇಕ್ ಅಂತಲೂ ಕೂಡ ಕರೀತಾರೆ. ಬಟ್ ನಾವು ಇದಕ್ಕೆ ಪೂರ್ತಿ ಪೌಡರ್ ಬ್ರೆಡ್ ಹಾಕಿರೋದ್ರಿಂದ ನಾವಿದನ್ನು ಪೌಡರ್ ಬ್ರೆಡ್ ಕೇಕ್ ಅಂತ ಕರಿತೀವಿ. ನೋಡಿ, ಇದಕ್ಕೆ ರಿವ್ಯೂ ನಮ್ಮ ಅಪ್ಪ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಪ್ಪ. ಮೊದಲಿಗೆ ಇದು ಹೇಳ್ಕೊಟ್ಟಿರೋರು ನಮ್ಮ ಬ್ರದರ್, ಅವ್ರಿಗೆ ಮೊದಲಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನಾವಿದನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಈಸಿಯಾಗಿ ಕಟ್ ಆಗ್ತಿದೆ ಹಾಗೂ ತುಂಬಾ ಪ್ಲಫಿಯಾಗಿತ್ತು, ತುಂಬ ಸಾಫ್ಟಾಗಿತ್ತು. ನಾವು ಇದಕ್ಕೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನನ್ನು ಹಾಕದೆ ಈ ರೀತಿ ತುಂಬಾ ಟೇಸ್ಟಿಯಾಗಿರೋ ಒಂದು ಕೇಕ್ ಮಾಡ್ತಾ ಇದ್ದೀವಿ ಇವತ್ತು. ನಾನು ಇದನ್ನು ಮೊದಲನೇ ಬಾರಿಗೆ ಮಾಡ್ತಾ ಇರೋದು. ಇದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬನ್ನಿ ಇದಕ್ಕೆ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, 5 ಕಪ್ ಆಗುವಷ್ಟು ಬ್ರೆಡ್ನ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 5 ಕಪ್ ಬ್ರೆಡ್ ಪೌಡರ್, ಆಮೇಲೆ 5 ಎಗ್ ಬೇಕಾಗುತ್ತೆ, 5ರಿಂದ 6 ಮೊಟ್ಟೆ, ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ, 1.5 ಕಪ್ ಸಕ್ಕರೆ ಬೇಕಾಗುತ್ತೆ. ಇದು 2 ಸ್ಪೂನ್ ಮಿಲ್ಕ್ ಮೇಡ್ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಕೇಕ್ ಜೆಲ್ ತಗೊಂಡಿದ್ದೀನಿ. ನೋಡಿ, ಅರ್ಧ ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ. ಇದು ಮಿಲ್ಕ್ ಎಸೆನ್ಸ್, ಅದೊಂದು 3 ಸ್ಪೂನ್ ಬೇಕಾಗುತ್ತೆ. ಇಷ್ಟಾದರೆ ಸಾಕು. ಮೊದಲಿಗೆ ನಾವು ಒಂದು ಚಿಕ್ಕದೊಂದು ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಎಣ್ಣೆ, ಹಾಗೂ 2 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಕಲಸಿ ಇಟ್ಕೋಬೇಕಾಗುತ್ತೆ. ನಾವು ಹಾಕಿರೋ ಎಣ್ಣೆ, ತುಪ್ಪ ಹಾಗೂ ಮಿಲ್ಕ್ ಮೇಡ್ ಕ್ಲೀನಾಗಿ ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನು ಇವಾಗ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನಾವು ಸಕ್ಕರೆ ಇಟ್ಕೊಂಡಿದ್ನಲ್ಲ, ಅದನ್ನು 1.5 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಕೇಕ್ ಜೆಲ್ ತಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೂ 2 ಮೊಟ್ಟೆ ಇಲ್ಲಿ ಸೇರಿಸ್ಕೊತೀನಿ ಮೊದಲಿಗೆ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದು ಪೂರ್ತಿ ಕಲರ್ ಮತ್ತು ಟೆಕ್ಸ್ಚರ್ ಎರಡೂ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಕೇಕಲ್ಲಿ ಮೇಯ್ನ್ ಇರೋದೇ ಈ ಬ್ಲೆಂಡ್ ಮಾಡ್ಕೊಳ್ಳೋದೇ ಮೇಯ್ನು. ನೋಡಿ ಯಾವ ಕಲರ್ ಇದೆ ಇವಾಗ. ಇದು ಪೂರ್ತಿ ವೈಟ್ಗಾಗುತ್ತೆ, ವಿಪಿನ್ ಕ್ರೀಮ್ ಆಗುತ್ತಲ್ಲ ಆ ರೀತಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಮಧ್ಯ ಮಧ್ಯ ನಾವು ಇನ್ನೂ 3 ಮೊಟ್ಟೆ ಇದೆಯಲ್ಲ, ಅದನ್ನು ಮಧ್ಯ ಮಧ್ಯ ಸೇರಿಸ್ಕೊಂಡು ಸಕ್ಕರೆ ಪೂರ್ತಿ ಕರಗೋವರೆಗೂ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ 3ನೇ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ.
ಈ ರೀತಿ ಮೊಟ್ಟೆ ಹಾಕಿದಾಗ ಮೊದಲು ಸ್ವಲ್ಪ ಸ್ಲೋ ಆಗಿ ಈ ರೀತಿ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇನ್ನೊಂದು ಮೊಟ್ಟೆ ಹಾಕ್ಕೊಂಡಿದ್ದೀವಿ ಇಲ್ಲಿ. ಹೀಗೆ ನಾನು 5 ಮೊಟ್ಟೆ ಸೇರಿಸಿ ಈ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಮೊದಲಿಗೆ ಸ್ಲೋ ಆಗಿ ಮಾಡಿ ಆಮೇಲೆ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ತುಂಬ ಫಾಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ನೀಟಾಗಿ ಇಲ್ಲಿ ಕಲಿಸ್ಕೊತಾ ಇದ್ದೀವಿ ನಾವು. ನೋಡಿ ಯಾವ ಕಲರ್ ಆಗಿದೆ ಇವಾಗ. ಈ ರೀತಿ ಕ್ರೀಮ್ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ನಾವು ಹಾಕಿರೋ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನಾವು ಮಿಲ್ಕ್ ಎಸೆನ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು 3 ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ. ನಾನಿಲ್ಲಿ ಓವನ್ನಲ್ಲಿ ಮಾಡ್ತಾ ಇರೋದ್ರಿಂದ ಓವನ್ನ ಪ್ರೀಹೀಟ್ ಮಾಡ್ಕೊತೀನಿ. 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮೇಲೆ ಕೆಳಗಡೆ ಎರಡೂ ಸೈಡು ಬಿಸಿ ಆಗೋ ಥರ 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೋಬೇಕು. ನೋಡಿ 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊತಾ ಇದ್ದೀನಿ ನಾನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಈಗ ಮತ್ತೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ವಲ್ಲ ಅದಕ್ಕೆ ಬರೋಣ. ಇದಕ್ಕೆ ಪೌಡರ್ ಬ್ರೆಡ್ನ ಈ ರೀತಿ ಸ್ವಲ್ಪ ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನನಗೆ ಈ ರೆಸಿಪಿ ಹೇಳ್ಕೊಟ್ಟಿರೋ ಅಣ್ಣನಿಗೆ ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಪೂರ್ತಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನವಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಪೌಡರ್ ಬ್ರೆಡ್ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪ, ಎಣ್ಣೆ ಹಾಗೂ ಮಿಲ್ಕ್ ಮೇಡ್ ಎಲ್ಲದನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಅರ್ಧ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಮತ್ತೆ ನಾನು ಇನ್ನರ್ಧ ಇತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದು ನಮಗೆ ತಿನ್ನೋಕೆ ಸೇಮ್ ರವಾ ಕೇಕ್ ಟೇಸ್ಟೇ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೆಕ್ಸ್ಚರ್ ಎಲ್ಲ ಅಣ್ಣ ನಮಗೆ ನೀಟಾಗಿ ಹೇಳ್ಕೊಟ್ರು. ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಮೊದಲಿಗೆ. ನೋಡಿ ಅದು ಯಾವ ರೀತಿ ಇದೆ, ಸೇಮ್ ವಿಪಿನ್ ಕ್ರೀಮ್ ಥರನೇ ಇದೆ ಅಲ್ವಾ, ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೋಬೇಕು. ಇಷ್ಟಾದರೆ ಸಾಕು. ಇವಾಗ ನಾವು ಗ್ರೀಸ್ ಮಾಡಿಟ್ಕೊಂಡಿರೋ ಕೇಕ್ ಮೋಲ್ಡ್ಗೆ ಈ ಮಿಕ್ಸ್ಚರ್ನ ಹಾಕೋಣ.
ಇದು ನಮಗೆ ಕೇಕ್ ಉಬ್ಬುತ್ತಲ್ಲ ಆ ರೀತಿ ಉಬ್ಬಲ್ಲ, ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಇರುತ್ತೆ. ಸೊ ಒಂದು 3/4 ಭಾಗದಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಫ್ಲ್ಯಾಟ್ ಮಾಡ್ಕೋಬೇಕು. ಈ ರೀತಿ ಟ್ಯಾಪ್ ಮಾಡಿ ಇವಾಗ ನಾನು ಓವನಲ್ಲಿ ಇಡ್ತಾ ಇದ್ದೀನಿ. ನೋಡಿ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾನಿಲ್ಲಿ 40 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೇಲೆ ಕೆಳಗಡೆ ಎರಡೂ ಸೈಡ್ ಈಕ್ವಲ್ ಆಗಿ ಬಿಸಿ ಆಗೋ ಥರ ನಾವು ನೋಡ್ಕೋಬೇಕಾಗುತ್ತೆ. 40 ಮಿನಿಟ್ಸ್ ಆದಮೇಲೆ ನೋಡಿ ಈ ಕಲರ್ ಬಂದಿದೆ. ಮೇಲ್ಗಡೆಯಿಂದ ನಾವು ಟಚ್ ಮಾಡಿದ್ರೆ ಅದು ಸಾಫ್ಟ್ ಆಗಿರಬೇಕು, ನಮ್ಮ ಕೈಗೆ ಒಂಚೂರು ಅಂಟ್ಕೋಬಾರ್ದು, ಆವಾಗ ಆಗಿರುತ್ತೆ ಅಂತ. ನೋಡಿ ಇದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಇದ್ರ ಟೇಸ್ಟ್ ರವಾ ಕೇಕ್ ಥರನೇ ಇರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬಟ್ ಇದಕ್ಕೆ ಓವನ್ ಇದ್ರೇ ಮಾಡ್ಕೊಳ್ಳೋಕ್ಕೆ ಆಗೋದು. ಸೊ ನಿಮ್ಮ ಹತ್ರ ಓವನ್ ಇದ್ದರೆ ಒಂದ್ಸಲ ಟ್ರೈ ಮಾಡಿ. ಹೀಗೆ ನಿಮಗೆ ಸಿಂಪಲ್ ಬ್ರೇಕ್ಫಾಸ್ಟ್ ಹಾಗೂ ಬೇಕಿಂಗ್ ರೆಸಿಪೀಸ್ ಬೇಕಾದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದಾಗ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೆಂಡ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.